ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಬನ್ನಿ ಇವತ್ತಿನ ಸ್ವೀಟ್ ರೆಸಿಪಿ ಏನು ಅಂತ ನೋಡೋಣ. ಇವತ್ತು ಒಂದು ಒಳ್ಳೆ ರೆಸಿಪಿ ಅಂದರೆ ಸ್ವೀಟ್ ರೆಸಿಪಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಎಲ್ಲರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈ ಪಾಯಸ ಬಂದು ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಕುಕ್ಕರ್ನ ಇಟ್ಟು ಬಿಸಿ ಆಗೋದಕ್ಕೆ ಚೆನ್ನಾಗಿ ಬಿಸಿ ಆಗಬೇಕು ಕುಕ್ಕರು. ಅಲ್ಲಿವರೆಗೂ ಬಿಸಿ ಮಾಡಿಕೊಂಡು ಮಿದ್ಕೆ ಒಂದು ಸ್ವಲ್ಪ ಅಂದರೆ ಹೆಸರುಬೇಳೆನ ತಗೊಂಡು ಅದನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳೋಣ. ಅದಾದಮೇಲೆ ಅದನ್ನು ಕೂಡ ಪಕ್ಕದಲ್ಲಿ ಎತ್ತಿಟ್ಕೊಂಡು ಇವಾಗ ಸಬ್ಬಕ್ಕಿ ಮೊದಲೇ ನೀವು ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಪರವಾಗಿಲ್ಲ, ಹಾಗೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಬ್ಬಕ್ಕಿನ ಹುರಿದು ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ ಅದನ್ನು ಕೂಡ ಹುರ್ಕೊಂಡು ಎರಡನ್ನೂ ಪಕ್ಕಕ್ಕೆ ಎತ್ತಿಟ್ಕೊಂಡು ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂಡು ಅದನ್ನ 2 ವಿಜಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ ಚೆನ್ನಾಗಿ. ಇವಾಗ ಪಕ್ಕದಲ್ಲಿ ಒಂದು ಜಾರ್ಗೆ ನೆನೆಸಿಟ್ಟಿರೋಂಥ ಅಕ್ಕಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಂದು 5ರಿಂದ 6 ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಫುಲ್ಲು ನೈಸಿಗೆ ರುಬ್ಕೊಳ್ಬೇಡಿ, ನೈಸಾಗಿ ರುಬ್ಕೊಂಡ್ರೆ ಗಂಟಾಗ್ಬಿಡುತ್ತೆ. ಅದರಿಂದ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಹೆಸರುಬೇಳೆ ಸಬ್ಬಕ್ಕಿ ಪಾಯಸಕ್ಕೆ ಸ್ವಲ್ಪ ದಪ್ಪ ಶಾವಿಗೆನ ಹುರಿದಿಟ್ಕೋತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡಿ, ಓಕೆನಾ. ನಾನು ಸ್ವಲ್ಪನೇ ಹುರಿದಿಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡು ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಗೋಡಂಬಿನ ಹಾಕ್ಕೊಂಡು ಮತ್ತು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಇವಾಗ ದ್ರಾಕ್ಷಿನೂ ಕೂಡ ಹಾಕೋತಾ ಇದ್ದೀನಿ. ಎಂತಹ ಸ್ವೀಟ್ ರೆಸಿಪಿ ಆದರೂ ಕೂಡ ಮೇನು ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿನೇ ಅಲ್ವಾ ಬೇಕಾಗಿರೋದು. ಸೊ ಹಾಗಾಗಿ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಪಿಸ್ತಾ ಬಾದಾಮಿ ಕೂಡ ನೀವು ಆ್ಯಡ್ನ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ ನಾನು ಇವಾಗ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋವಂಥ ಸಬ್ಬಕ್ಕಿ ಮತ್ತು ಹೆಸರುಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ. ಈ ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಪಾಯಸಗೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡಿಕೊಂಡು ಸ್ವೀಟ್ನ ಮಾಡ್ಕೊಳ್ಬೋದು, ಆಯಿತಾ. ಇವಾಗ ನೋಡಿ ನಾನು ಮೊದಲೇ ರುಬ್ಬಿಟ್ಕೊಂಡಿರೋವಂಥ ಕಾಯಿ, ತೆಂಗಿನ ತುರಿ ಮತ್ತು ಏನು ಅಕ್ಕಿ ನೆನೆಸಿಟ್ಟಿರೋವಂಥ ಅಕ್ಕಿನ ರುಬ್ಕೊಂಡಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಇವಾಗ ಜಾರ್ ತೊಳೆದಿರೋವಂತಹ ನೀರನ್ನು ಕೂಡ ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಪಾಯಸನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೆಸರುಬೇಳೆ ಪಾಯಸ ಸಬ್ಬಕ್ಕಿ ಪಾಯಸಕ್ಕೆ ನಾನು ಈ ಥರ ಕಾಯಿ ಮತ್ತು ಅಕ್ಕಿ ಏಲಕ್ಕಿನ ರುಬ್ಕೊಂಡಿದ್ದೀನಿ ಅಲ್ವಾ. ನಿಮಗೆ ಈ ಥರ ರುಬ್ಬೋದು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಹಾಲು ಬರುತ್ತಲ್ಲ, ಮಿಲ್ಕು, ಹಸುವಿನ ಹಾಲು, ಅದನ್ನ ಕೂಡ ನೀವು ಆ್ಯಡ್ನ ಮಾಡ್ಕೊಳ್ಬೋದು. ಇದು ಬೇಡ ಅನ್ನೋರು ಮಾತ್ರ ಸ್ಕಿಪ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲಾಂದರೆ ನೀವು ಮಾಮೂಲಿ ಈ ಥರ ನಾನು ಹೇಳಿರುವಂತಹ ಮೆಥಡಲ್ಲಿ ಮಾಡ್ಕೊಳ್ಬೋದು. ನಾವು ಕಾಯೆಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪನೂ ಕೈ ಬಿಡದೆ ಚೆನ್ನಾಗಿ ಗಂಟು ಇಲ್ದಿರೋ ರೀತಿ ನಾವು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. 10ರಿಂದ 15 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂಚೂರು ಗಂಟು ಬರಬಾರ್ದು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನೋಡಿ ಇವಾಗ ನಾನು 2 ಕಪ್ ಆಗುವಷ್ಟು ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಾನು ಹೇಳ್ದಾಗೆ ಬೆಲ್ಲ ಬೇಡ ಅಂದರೆ ಕೂಡ ನೀವು ಸ್ಕಿಪ್ ಮಾಡಿ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಈ ಹೆಸರುಬೇಳೆ ಪಾಯಸ ಅಂತೂ ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ನೀವು ಜಾಸ್ತಿ ನೀರನ್ನ ಹಾಕ್ಕೊಳ್ಬೇಡಿ. ನಾವು ನೋಡಿ ಇಷ್ಟು ಹದವಾಗಿ ಮಾಡಿಕೊಂಡ್ರೆ ಥಿಕ್ನೆಸ್ ಆಗಿದ್ದರೆ ಸಾಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಹೈ ಫ್ಲೇಮ್ನಲ್ಲಿ ಪಾಯಸನ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಕೆಳಗಡೆ ತಳ ಹಿಡಿದು ಗಂಟು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಕೈ ಬಿಡ್ದೇ ಸ್ವಲ್ಪನೇ ಅವಾಗವಾಗ ನೋಡಿಕೊಂಡು ತಿರ್ಕೋತಾ ಇರಬೇಕು, ಆಯಿತಾ. ಇವಾಗ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಅಲ್ವಾ. ಇವಾಗ ಕೂಡ ನಾನು ಶಾವಿಗೆನ ಹುರಿದು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಸ್ವಲ್ಪ ಉದುರಾಗಿ ಹಾಕ್ಕೊಳ್ಬೇಕು ದಪ್ಪ ಶಾವಿಗೆ ಬೇಡ ಅಂತಂದರೆ ಸಣ್ಣ ಶಾವಿಗೆ ಬರುತ್ತಲ್ಲ ಅದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಶಾವಿಗೆ ಹಾಕಿದ್ಮೇಲೆ ನಾವು 1 ನಿಮಿಷ ಅಷ್ಟೇ ನಾವು ಮಿಕ್ಸ್ನ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟವ್ನ ಆಫ್ ಮಾಡಿ ಇಟ್ಕೊಂಡು ನಾವು ಇಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಹಳ್ಳೋದಕ್ಕೆ ಬಿಡಬೇಕಾಗತ್ತೆ ಶಾವಿಗೆನ. ಇಲ್ಲ ಅಂದರೆ ನೀವು ಬೇಯಿಸ್ಕೊಡ್ತೀನಿ ಅಂದರೂ ಕೂಡ ಬೇಯಿಸ್ಕೊಳ್ಬೋದು 2ರಿಂದ 3 ನಿಮಿಷ. ನೋಡಿ ನಾನು ಇಷ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ಪರ್ಫೆಕ್ಟಾಗಿ ಆಗಿದೆ ಪಾಯಸ.